श्रीगुरुभ्यो नमः। ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो अपि गुरोर्यश्च जगतां विमूढा यत्तत्त्वं प्रकटमिह विद्तुं सुमनसो कुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैवप्रणेतारं वन्दे विजयतं हरिं करोतु मम कल्याणं हरिर्हयः गुरुश्च मद्भनामामे वरदुस्तु निरन्तरम् वाणिते करवण्यम्बचरणोति सर्वदा मद्वाक्यसरणीर्भूयात् श्रीमदाचार्यभावगा समाश्रयेद्गुं भक्त्या महाविश्वासपूर्वकं निक्षिपे सर्वभारांश्च गुरुः ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ವಾದರಾಜ ಸ್ವಾಮಿಗಳವರು ಮಹಾಭಾರತದಲ್ಲಿ ಬರುವಂತಹ ಅತ್ಯದ್ಭುತವಾದ ವಿಶೇಷ ಪ್ರಮೇಯಗಳಿಂದ ಕೂಡಿರುವಂತಹ ವಿಶಿಷ್ಟವಾದ ವಾಯುದೇವರ ಅವತಾರರಾಗಿರುವಂತಹ ಭೀಮಸೇನ ದೇವರ ಅಪೂರ್ವವಾದ ವ್ಯಕ್ತಿತ್ವವನ್ನ ನಮಗೆ ತಿಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಕೀಚಕ ವಧೆ ಅನ್ನುವಂತಹ ವಿಶಿಷ್ಟವಾದ ಕೃತಿಯನ್ನ ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. 23 ನುಡಿಗಳಿರುವಂತಹ ಈ ಕೃತಿ, ಈ ದೇವರ ನಾಮ ಮಹಾಭಾರತದಲ್ಲಿ ಬರುವಂತಹ ವಿರಾಟ ಪರ್ವದಲ್ಲಿ ಉಕ್ತವಾಗಿರುವಂತಹ ಕೀಚಕ ವಧೆ ಅನ್ನುವಂತಹ ವಿಶಿಷ್ಟವಾದ ಒಂದು ಪದ್ಯಾತ್ಮಕವಾಗಿರುವಂತಹ ಕೃತಿ ಇದು. ಸಾಮಾನ್ಯವಾಗಿ ಮಹಾಭಾರತವನ್ನ ಶ್ರವಣ ಮಾಡೋ ಸಂದರ್ಭದಲ್ಲಿ ವಿರಾಟ ಪರ್ವದಿಂದ ಅದನ್ನ ಶ್ರವಣ ಮಾಡುವಂತಹ ಒಂದು ಸಂಪ್ರದಾಯವನ್ನ ನಾವು ಕಾಣ್ತೀವಿ. ಕಾರಣ, ಸರ್ವವಿದ್ಯಾ ನಮಗೆ ಬರಬೇಕು ಅಂದ್ರೆ ಆ ಸರ್ವವಿದ್ಯಾದಿ ದೇವತೆಯಾಗಿರುವಂತಹ ಭಾರತೀಪತಿಯಾಗಿರುವಂತಹ ಜಗದ್ಗುರುಗಳಾಗಿರುವಂತಹ ತ್ರಿಜಗದ್ಗುರುಗಳಾಗಿರುವಂತಹ ವಾಯುದೇವರ ಒಂದು ಅನುಗ್ರಹ ನಮಗೆ ಸರ್ವತಾ ಬೇಕೇ ಬೇಕಾಗಿರುವಂಥದ್ದು. ಆ ವಾಯುದೇವರು ಸರ್ವಲೋಕಕ್ಕೆ ಗುರುಗಳಾಗಿರುವಂಥವ್ರು, ಸರ್ವಜೀವರಿಗೆ ಸ್ವಯೋಗ್ಯವಾದ ಸರ್ವವಿಧವಾದ ಜ್ಞಾನೋಪದೇಶವನ್ನ ಮಾಡೋಂಥವ್ರು. ಮುಕುಂದ ಭಕ್ತೇ ಗುರುಭಕ್ತಿ ಜಾಯೈ ಅಂತ ಹೇಳದ ಹಾಗೆ, ಗುರುಗಳಲ್ಲಿ ಮೊದಲು ಭಕ್ತಿ, ಆ ಗುರುಭಕ್ತಿಯಿಂದ ಭಗವಂತನಲ್ಲಿ ಭಕ್ತಿ ಆಗ್ಲಿಕ್ಕೆ ಸಾಧ್ಯ. ಮುಕ್ತಿಯೋಗ್ಯರಾಗಿರುವಂತಹ ಜೀವರಿಗೆ ಹರಿಭಕ್ತಿ ಅದು ಲಭಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುಭಕ್ತಿ ಅತ್ಯಂತ ಅವಶ್ಯಕ. ಹರಿಭಕ್ತಿ ನಮಗೆ ಬರಬೇಕು ಅಂದ್ರೆ ಗುರುಗಳಲ್ಲಿ ಆ ಪ್ರಸನ್ನತೆ ಬರಬೇಕು. ಎಲ್ಲರ ಗುರುಗಳಾಗಿರುವಂತಹ ವಾಯುದೇವರ ಅವತಾರರಾಗಿರುವಂತಹ ನಮ್ಮ ಭೀಮಸೇನ ದೇವರ ಒಂದು ವೈಶಿಷ್ಟ್ಯತೆಯನ್ನ ಈ ಪದ್ಯಗಳಲ್ಲಿ ನಮಗೆ ತಿಳಿಸ್ತಾರೆ. ಹಾಗಾಗಿ ಕೀಚಕ ವಧೆ ಕೇವಲ ಕೀಚಕನನ್ನ ವಧ ಮಾಡಿರುವಂಥದ್ದಷ್ಟೇ ಅಲ್ಲ, ಕೀಚಕ ಅದರ ಹಿನ್ನೆಲೆಯಿಂದ ಹೇಳ್ತಾರೆ. ಕೀಚಕ ವಿಷಯಾಸಕ್ತರಾಗಿರುವಂತಹ ಪುರುಷರು ಅಂತೇನಿದ್ದಾರಲ್ಲ, ಕಾಮ್ಯ ಕರ್ಮಗಳನ್ನ ಮಾಡುವಂಥವ್ರು, ಲೌಕಿಕವಾದ ವಿಷಯಗಳಲ್ಲೇ ಯಾವಾಗಲೂ ಆಸಕ್ತರಾಗಿರುವಂಥವ್ರು, ಅವರನ್ನ ಪ್ರತಿನಿಧಿಸ್ತಾ ಇದ್ದಾನೆ. ಯಾರೋ ಈ ಕೀಚಕ ಅನಿಷಿದ್ಧವಾದ ಕಾಮಗಳನ್ನ ಸೇವಿಸಬೇಕೇ ಹೊರತು ಸಂಸಾರಕ್ಕೆ ಮೂಲ ಕಾರಣವಾಗಿರುವಂತಹ ವಿಷಯಾಸಕ್ತಿಯನ್ನ, ವಿಷಯ ಲಾಲಸೆಯನ್ನ, ಆ ವಿಷಯ ಭೋಗದ ಆಸೆಯನ್ನ ಬಿಟ್ಟು ಭಗವಂತನ ಹತ್ತಿರ ನಾವು ಗಮನವನ್ನು ಹರಿಸಬೇಕು. ನಾನಾ ಪರಿಯಲ್ಲಿ ಆ ವಿಷಯಾಸಕ್ತಿಯಲ್ಲಿ, ಅದರಲ್ಲೂ ಸ್ತ್ರೀಯಲ್ಲಿ ಆಸಕ್ತನಾಗ್ತಾನೆ ಮನುಷ್ಯ. ಹಾಗಾಗಿ ಪರಸ್ತ್ರೀ ವ್ಯಾಮೋಹ ಅದು ಅಧರ್ಮ, ನರಕಕ್ಕೆ ಸಾಧನವಾಗಿರುವಂಥದ್ದು. ಹಾಗಾಗಿ ಕೀಚಕ ದ್ರೌಪದಿ ದೇವಿಯನ್ನ ಅಪೇಕ್ಷೆಯನ್ನ ಪಡ್ತಾನೆ. ನಮಗೆ ಮಹಾಭಾರತವನ್ನ ಸ್ವಲ್ಪ ಕೇಳಿರೋವರೆಗೂ ಕತೆ ಗೊತ್ತಿದೆ. ಕೀಚಕನನ್ನ ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ಅದನ್ನ ಇಲ್ಲಿ ಸಂಗ್ರಹಾತ್ಮಕವಾಗಿ ನಮ್ಮ ವಾದರಾಜ ಸ್ವಾಮಿಗಳವರು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ.
ಕೀಚಕನಿಂದ ಪ್ರತಿನಿಧಿಸಲ್ಪಡುವಂತಹ ಗುಣ ಇದೆಯಲ್ಲ, ಆ ವಿಷಯಾಸಕ್ತಿ, ಅದು ನಾಶ ಆಗಿ ಹೋಗಬೇಕು ಅಂದ್ರೆ ಅದು ತತ್ವಜ್ಞಾನದಿಂದ ಮಾತ್ರ ಸಾಧ್ಯ. ಜ್ಞಾನ ಮತ್ತು ಬಲದ ದೇವತೆ ಆಗಿರುವಂತಹ ವಾಯುದೇವರ ಅವತಾರಭೂತರಾಗಿರುವಂತಹ ಭೀಮಸೇನ್ ದೇವರು ಆ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ. ಅದನ್ನ ವಾದರಾಜಸ್ವಾಮಿಗಳವರು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ. ಒಂದೊಂದೇ ಪದ್ಯವನ್ನ ನೋಡೋಣ. ಪ್ರಾರಂಭದಲ್ಲೇ ಹೇಳ್ತಾರೆ, ಮಹಾಭಾರತ ಯದಿಹಾಸ್ತಿ ತದನ್ಯತ್ರ, ಮಹಾಭಾರತದಲ್ಲಿ ಇಲ್ಲದೆ ಇರುವಂತಹ ವಿಷಯವೇ ಇಲ್ಲ. ಪಂಚಮ ವೇದ ಅಂತ ಅನಿಸ್ಕೊಂಡಿರುವಂಥದ್ದು, ಅಷ್ಟು ಪ್ರಮೇಯಗಳ ಸಂಗ್ರಹಾತ್ಮಕವಾಗಿರುವಂಥದ್ದು, ಲಕ್ಷ ಶ್ಲೋಕಾತ್ಮಕವಾಗಿರುವಂತಹ ದಿವ್ಯವಾದ ಗ್ರಂಥ. ಇದೇ ಮಹಾಭಾರತದಲ್ಲೇ ಬರುವಂತಹ ಯುದ್ಧಕ್ಕಿಂತ ಮುಂಚೆ ಬಂದಿರುವಂಥದ್ದು ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಆಚಾರ್ಯ ಕೊಟ್ಟಿರುವಂತಹ ಸಂದೇಶ. ಒಂದು ಭಗವದ್ಗೀತೆ ಯುದ್ಧಕ್ಕಿಂತ ಮುಂಚೆ ಬಂದಿರುವಂಥದ್ದು, ಯುದ್ಧ ಆದ ಮೇಲೆ ಭೀಷ್ಮಾಚಾರ್ಯರಿಂದ ಭಗವಂತ ತಾನೇ ಹೇಳಿಸಿರುವಂಥದ್ದು ಅದು ವಿಷ್ಣು ಸಹಸ್ರನಾಮ. ಇದೇ ಮಹಾಭಾರತದಲ್ಲೇ ಬಂದಿರುವಂಥದ್ದು. ಹಾಗಾಗಿ ಮಹಾಭಾರತ ಬಹಳ ವಿಶಿಷ್ಟವಾಗಿರುವಂತಹ ಗ್ರಂಥ. ಅದರ ಸಾರ ಸಂಗ್ರಹಾತ್ಮಕವಾಗಿ ಒಂದು ಪ್ರಸಂಗವನ್ನ, ಭೀಮಸೇನ್ ದೇವರ ವೈಶಿಷ್ಟತೆಯನ್ನ ತಿಳಿಸ್ತಾ ಇದ್ದಾರೆ. ಕೀಚಕ ವಧೆಯಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ, ಭೀಮಸೇನ ಕಾಮಿನಿಯಾದನು. ಭೀಮಸೇನ ಕಾಮಿನಿಯಾದನು. ನೋಡಿ ಎಷ್ಟು ವಿಚಿತ್ರವಾಗಿದೆ. ಭೀಮಸೇನ ಕಾಮಿನಿಯಾದನು, ಪ್ರೇಮದ ಸತಿಯ ಕಾಮಿಸಿದವನ ಜಾಮರಾತ್ರಿಗೆ ಸೀಳುವೆನೆನ್ನುತ್ತ ಸಾಮಜ ವರದನ ಪಾಡುತ್ತಲಿ. ಎಷ್ಟು ಸುಂದರವಾಗಿ ವಾದರಾಜ ಸ್ವಾಮಿಗಳು ನಮಗೆ ತಿಳಿಸ್ತಾರೆ. ಇಲ್ಲಿ ಭೀಮಸೇನ್ ದೇವರು ಕಾಮಿನಿಯಾದ್ರಂತೆ. ಕಾಮಿನಿಯಾದರು ಅಂದ್ರೆ ಏನರ್ಥ? ಸ್ತ್ರೀ ವೇಷವನ್ನ ಧಾರಣೆ ಮಾಡಿದ್ದಾರೆ. ಯಾಕೆ? ದ್ರೌಪದಿ ದೇವಿ ಬಂದು ಹೇಳಿದ್ದಾಳೆ ಭೀಮಸೇನ್ ದೇವರ ಹತ್ರ, ಹಿಂಗೆ ಬಂದು ಭಾರಿ ತೊಂದರೆ ಕೊಡ್ತಾ ಇದ್ದಾನೆ ಕೀಚಕ. ಹಾಗಾಗಿ ವಿಷಯಾಸಕ್ತನಾಗಿರುವಂತಹ ಅವನು ಅಷ್ಟೇ ಅಲ್ಲ, ಪರಸ್ತ್ರೀ ವ್ಯಾಮೋಹವನ್ನ ಮಾಡುವಂಥವನು. ಯಾರು? ಆ ಕೀಚಕ. ಅದಕ್ಕೆ ಅವನನ್ನ ಸದೆಬಡಿಲಿಕ್ಕೋಸ್ಕರವಾಗಿ ಕಾಮಿನಿಯಾದನು, ಸ್ತ್ರೀ ವೇಷವನ್ನ ಧಾರಣೆ ಮಾಡಿದ್ದಾರೆ. ಯಾಕೆ? ನಿಶಾಚರರು ಅಂತ ಹೆಸರು ರಾಕ್ಷಸರಿಗೆ. ಯಾವಾಗಲೂ ರಾತ್ರಿ ಸಮಯದಲ್ಲಿ ಎದ್ದಿರುವಂಥವ್ರು, ಬೆಳಗ್ಗೆ ಹೊತ್ತು ಮಲಗೋದು, ರಾತ್ರಿ ಹೊತ್ತು ಎದ್ದಿರುವಂಥದ್ದು, ಇದು ರಾಕ್ಷಸರ ಸ್ವಭಾವ. ಅದಕ್ಕೋಸ್ಕರವಾಗಿ ಜಾಮರಾತ್ರಿಗೆ, ಆ ಯಾಮ ಕಳೆದ ಮೇಲೆ ರಾತ್ರಿ ಸಮಯ ಬರ್ತದಲ್ಲ, ಆ ಸಮಯದಲ್ಲಿ ಅವನನ್ನ ಸೀಳೆ ಹಾಕ್ತೀನಿ, ಅವನನ್ನ ಕೊಂದು ಹಾಕ್ತೀನಿ ಅಂತ ಹೇಳಿ ಭೀಮಸೇನ್ ದೇವರು ಭೀಮಸೇನನು ಕಾಮಿನಿಯಾಗಲು, ಸ್ತ್ರೀ ವೇಷವನ್ನ ಧಾರಣೆ ಮಾಡೋದಷ್ಟೇ ಅಲ್ಲ, ಜೊತೆಗೆ ಮನಸ್ಸಿನಲ್ಲಿ ಅವ್ರು ಯಾವುದೇ ಕೆಲಸ ಮಾಡಲಿ ಅದು ಭಗವಂತನ ಪ್ರೀತ್ಯರ್ಥಕವಾಗಿ ಮಾಡುವಂಥದ್ದು. ಯಾಕೆ ಅಂದ್ರೆ ಆ ವಾಯುದೇವರ ಅವತಾರನಾಗಿರುವಂಥವ್ರು ಭೀಮಸೇನ್ ದೇವರು. ಭಗವಂತನ ಪೂಜೆ ಅಂತ ಹೇಳಿ ಎಲ್ಲಾ ಕೆಲಸವನ್ನ ಮಾಡುವಂಥವ್ರು. ಯಾವುದೇ ಕಾರ್ಯ ಆಗಿರಬಹುದು, ಅದು ಭಗವಂತನ ಪೂಜೆ. ಅದು ವಾಯುದೇವರ ಒಂದು ವೈಶಿಷ್ಟ್ಯತೆ. ಪರಶುಕ್ಲತ್ರಯರಾಗಿರುವಂತಹ 32 ಲಕ್ಷಣಗಳಿಂದ ಕೂಡಿರುವಂಥವ್ರು ವಾಯುದೇವರು. ಅದನ್ನಿಲ್ಲಿ ಹೇಳ್ತಾರೆ, ಸಾಮಜ ವರದನ, ಗಜೇಂದ್ರನ ವರದನಾಗಿರುವಂತಹ ಆ ಕೃಷ್ಣ ಪರಮಾತ್ಮ ನನ್ನನ್ನ ಕಾಪಾಡಲಿ ಅಂತ ಸ್ಮರಣೆ ಮಾಡ್ತಾ ಕಾಮಿನಿಯಾದನು. ಭೀಮಸೇನ್ ದೇವರೇನಾದ್ರೂ ಸ್ತ್ರೀ ವೇಷವನ್ನ ಧಾರಣೆ ಮಾಡಿದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಪಲ್ಲವಿ ಆಯ್ತು, ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ, ರಾಜಾದಿರಾಜನು ಗಜಪುರದಲ್ಲಿ ಜೂಜನಾಡಿ ತಮ್ಮ ರಾಜ್ಯವನ್ನು ಸೋತು ವಿಜಯ ಮುಖ್ಯ ಅನುಜರ ಒಡಗೂಡಿ ಭುಜಗಶಾಯಿಯ ಭಜಿಸುತ್ತಾ ಸೂಜಿ ಮೊನೆಯಷ್ಟು ಗೋಜಿಲ್ಲದೆ ಬೇರೆ ವ್ಯಾಜ್ಯದಿಂದ ರೂಪ ಮಾಡಿಕೊಂಡು ಹೋಗೆ ರಾಜಮತ್ಸನೋಳ್ ಭೋಜನವ ಮಾಡುತ್ತಾ ಪೂಜಿಸಿ ಕೊಂಬುದು ಸೋಜಿಗವು. ಬಹಳ ಸುಂದರವಾದ ವಿರಾಟ ಪರ್ವದ ಸಾರ ಸಂಗ್ರಹಾತ್ಮಕವಾಗಿ ವಾದರಾಜ ಸ್ವಾಮಿಗಳು ಈ ಪದದಲ್ಲಿ ತಿಳಿಸ್ತಾರೆ. ರಾಜಾದಿರಾಜ, ಯಾರಿವನು? ರಾಜಾದಿರಾಜ ಯುಧಿಷ್ಠಿರ. ರಾಜರು ಅಂತ ಯಾರಾದ್ರೂ ಇದ್ರೆ ಅವರಿಗೆ ರಾಜನಾಗಿರುವಂಥವನು ಯುಧಿಷ್ಠಿರ. ಅಂತಹ
ಪರಮ ಧಾರ್ಮಿಕನಾಗಿರುವಂಥವನು. ಅದಕ್ಕೆ ಅವನಿಗೆ ಧರ್ಮರಾಯ ಅಂತನೂ ಹೆಸರು. ಯಾರಾದ್ರೂ ಧರ್ಮ ಮಾಡ್ತಿದ್ರೆ ಲೋಕದಲ್ಲಿ ಅಂತಾರ ನೋಡಿ, ಅವನ್ ಬಿಡಪ್ಪ, ಅವನ್ ಬಹಳ ಧರ್ಮರಾಯ ಇದ್ದ ಹಾಗೆ ಅಂತ ಅಂತಾರೋ ಇಲ್ಲೋ, ಬರೇ ಇವನಿಗೆ ಧರ್ಮರಾಯ ಅಂತ ಅಂತಾರೆ. ಆದ್ರೆ ನಿಜವಾಗ್ಲೂ ಧರ್ಮರಾಯ ಅಂದ್ರೆ ಅವನು ಹೇಗಿರ್ಬೇಕು ಅದನ್ನಿಲ್ಲಿ ಹೇಳ್ತಾರೆ. ರಾಜಾದಿರಾಜ ಕೃಷ್ಣ ಪರಮಾತ್ಮನ ಎದುರಿಗೆ ವಿಶೇಷವಾಗಿ ಭೀಮಸೇನ್ ದೇವರ ಅನುಗ್ರಹಕ್ಕೆ ಪಾತ್ರನಾದಂಥವನು ಈ ಧರ್ಮರಾಯ. ಅದನ್ನಿಲ್ಲಿ ಹೇಳ್ತಾರೆ. ರಾಜಾದಿರಾಜ, ರಾಜಾಧಿರಾಜನಾಗಿರುವಂತಹ ಏಕಚಕ್ರಾಧಿಪತ್ಯ, ಇಡೀ ಭೂಮಂಡಲವನ್ನು ಆಳಿದಂಥವನು ಈ ರಾಜ. ಯಾರು? ಯುಧಿಷ್ಠಿರ. ಗಜಪುರದಲ್ಲಿ, ಗಜ ಅಂದ್ರೆ ಸಂಸ್ಕೃತದಲ್ಲಿ ಹಸ್ತಿ, ಹಸ್ತಿನಾಪುರದಲ್ಲಿ ಜೂಜನಾಡಿ ಶಕುನಿ ಜೊತೆಗೆ ಜೂಜಾಡಿರ್ತಾನೆ. ಮಹಾಭಾರತವನ್ನು ಕೇಳಿರೋರು ಗೊತ್ತಾಗುತ್ತೆ. ಪಗಡೆ ಆಟ ಆಡಿರ್ತಾನೆ. ತಮ್ಮ ರಾಜ್ಯವನ್ನು ಸೋತು ಮೋಸದಿಂದ ಕೇಳೋ ಹಾಗೆ ಮಾಡ್ಕೊಂಡಿರ್ತಾನೆ ಶಕುನಿ. ಎಲ್ಲವನ್ನ ಗೆದ್ಕೊಂಡ್ಬಿಡ್ತಾರೆ ಮೋಸದಿಂದ ಯುಧಿಷ್ಠಿರನನ್ನ ಸೋಲಿಸಿ. ಸೋತು ಅಂದ್ರೆ ತಮ್ಮ ರಾಜೈಶ್ವರ್ಯವನ್ನೆಲ್ಲ ಸೋತು, ಶಕುನಿಯ ಕಪಟದ ಆಟದಿಂದ ಸೋತು, ವಿಜಯ ಮುಖ್ಯ ಅನುಜರ. ವಿಜಯ ಅಂದ್ರೆ ಯಾರು? ಅರ್ಜುನ. ಅರ್ಜುನನಿಗೆ ವಿಜಯ ಅಂತ ಹೆಸರಿದೆ. ಅರ್ಜುನ ಪಾರ್ಥ ಕಿರೀಟಿ ಶ್ವೇತವಾಹನ ಭೀಬಸ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. 10 ಹೆಸರಿನಲ್ಲಿ ವಿಜಯ ಅಂತ ಅವನ ಹೆಸರು. ಯಾರಿಗೆ? ಆ ನಮ್ಮ ಅರ್ಜುನನಿಗೆ. ಅರ್ಜುನನೇ ಮೊದಲಾದ ಎಲ್ಲ ಅನುಜರ ಒಡಗೂಡಿ, ಎಲ್ಲ ಅಣ್ಣ ತಮ್ಮಂದ್ರ ಜೊತೆಗೆ ಭುಜಗಶಾಯಿಯ ಭಜಿಸುತ್ತ. ಇಲ್ಲಿ ಯಾಕೆ ಭುಜಗಶಾಯಿಯ ಅಂತ ಯಾಕೆ ಬಳಸಿದ್ರು? ಕೃಷ್ಣನ್ನ ಭಜಿಸುತ್ತ, ಗೋವಿಂದನನ್ನ ಭಜಿಸುತ್ತ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಭುಜಗಶಾಯಿ ಅಂತಾನೆ ಶಬ್ದವನ್ನ ಬಳಸಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ವಾದರಾಜ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಅದಕ್ಕೆ ಭುಜಗಶಾಯಿ ಅಂದ್ರೆ ಶೇಷಶಾಯಿ ಅಂತ ಅರ್ಥ. ಶೇಷಶಾಹಿಯಾಗಿ ಮಲಗಿರೋದು ಯಾವಾಗ? ಭಗವಂತ ಮೂಲ ರೂಪದಲ್ಲಿ ಮಲಗಿರ್ತಾನೆ. ಅನಂತ ಪದ್ಮನಾಭ ರೂಪ ಇದು. ಕೃಷ್ಣ ಪರಮಾತ್ಮ ಬೇರೆ ಅಲ್ಲ, ಅನಂತ ಪದ್ಮನಾಭ ಬೇರೆ ಅಲ್ಲ. ನಮಗೆ ಕಥೆ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಭಾಗವತ ನಮಗೆ ತಿಳಿಸಿ ಹೇಳ್ತಾ ಇದೆ. ಬಲಿಚಕ್ರವರ್ತಿ ಅಸುರಾವೇಶದಿಂದ ಶ್ವೇತದ್ವೀಪದಲ್ಲಿ ಮಲಗಿರುವಂತಹ, ಅಂದ್ರೆ ಯೋಗ ನಿದ್ರೆಯನ್ನ ಮಾಡುವಂತಹ, ವಿಡಂಬನೆ ಮಾಡುವಂತಹ, ಜಗದ್ವಿಲಕ್ಷಣನಾಗಿರುವಂತಹ ಭಗವಂತನ ಕಿರೀಟವನ್ನ ಕದ್ದು ತೆಗೆದುಕೊಂಡು ಹೋಗಿರುವಂಥದ್ದು. ಗರುಡ ಅವನನ್ನ ಬೆನ್ನಹತ್ತಾನೆ. ಬಲಿಯಿಂದ ಕಿತ್ತುಕೊಂಡು ಬರುವಂತಹ ಸಂದರ್ಭದಲ್ಲಿ ಗೋಮಂತಕ ಪರ್ವತದ ಮೇಲೆ ಕೃಷ್ಣ ಪರಮಾತ್ಮ ತಲೆಯ ಮೇಲೆ ಇಟ್ಟು ಅಲ್ಲೇ ವಿಹಾರ ಮಾಡ್ತಿರ್ತಾನೆ ಭಗವಂತ. ಅವನಿಗೆ ಸಮರ್ಪಣೆಯನ್ನ ಮಾಡಿದಾಗ ಸೂಜಿ ಮೊನೆಯಷ್ಟು ಸ್ವಲ್ಪ ವ್ಯತ್ಯಾಸ ಬರಲಿಲ್ಲ. ಅಷ್ಟು ಸರಿಯಾಗಿ. ಯಾಕೆ? ಭಗವಂತನ ರೂಪ ನೇಹ ನಾನಾಸ್ತಿ ಕಿಂಚನ. ಭಗವಂತನ ರೂಪಗಳಿಗೆ, ಅವಯವಗಳಿಗೆ ಯಾವ ಭೇದವೂ ಇಲ್ಲ ಅಂತ ತೋರಿಸಿರುವಂತಹ ಒಂದು ರೂಪ ಅದು ಭುಜಗಶಾಯಿ. ಮೂಲ ರೂಪ ಭಗವಂತನದು. ಅದನ್ನಿಲ್ಲಿ ತೋರಿಸ್ತಾರೆ. ಅಂತಹ ಭಗವಂತ ಪಣದಂತೆ ಮುಂಚೆ ಹೇಳಿರ್ತಾರಲ್ಲ, 12 ವರ್ಷಗಳ ಕಳೆದು 1 ವರ್ಷ ಅಜ್ಞಾತವಾಸವನ್ನ ಮಾಡಬೇಕು ಅಂತ ಹೇಳಿ ತಮ್ಮ ರೂಪಗಳನ್ನೆಲ್ಲ ಮರೆಮಾಚಿ, ಯಾರಿಗೂ ಗೊತ್ತಾಗಬಾರ್ದಲ್ಲ, ಆ ರೀತಿಯಾಗಿ ಮರೆಮಾಚಿ ಎಲ್ಲಿಗೆ ಬಂದಿದ್ದಾರೆ? ಮತ್ಸ್ಯ ದೇಶಾಧಿಪತಿ ಮತ್ಸ್ಯರಾಜನ, ವಿರಾಟ್ ರಾಜನ ಆಸ್ಥಾನಕ್ಕೆ ಬಂದು ಭೋಜನ ಮಾಡುತ್ತಾ, ಅಂದ್ರೇನು? ರಾಜನೊಂದಿಗೆ ರಾಜಭೋಗವನ್ನ ಮಾಡ್ತಾ ಪೂಜಿಸಿಕೊಂಬುದು, ಗೌರವದಿಂದ ವಾಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಹೇಗೆ ಯಾರ ಕಾರಣ? ಕೃಷ್ಣ ಪರಮಾತ್ಮನೇ ಕಾರಣ. ಕೃಷ್ಣನ ಅನುಗ್ರಹದಿಂದ. ಯಾಕೆ? ಕೃಷ್ಣ ಪರಮಾತ್ಮನ ಪರಮಭಕ್ತರಾಗಿರುವಂಥವ್ರು ಯಾರು? ಇದೇ ನಮ್ಮ ಪಾಂಡವರು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಮ ಪ್ರಾಣಾಹಿ ಪಾಂಡವ. ನನ್ನ ಪಂಚ ಪ್ರಾಣ ಇದ್ದ ಹಾಗೆ ಪಾಂಡವರು. ಅಷ್ಟು ಕೃಷ್ಣನಲ್ಲಿ ಭಕ್ತಿಯನ್ನ ಮಾಡದಂಥವರು. ದ್ರೌಪದಿ ಸಮೇತವಾಗಿ ಪಂಚ ಪಾಂಡವರು ಒಬ್ಬರಿಗಿಂತ ಒಬ್ಬರು ವಿಶೇಷವಾದ ಭಕ್ತಿ ಕೃಷ್ಣ ಪರಮಾತ್ಮನಲ್ಲಿ. ಅದರಲ್ಲೂ ಭೀಮಸೇನ್ ದೇವರು ಕೃಷ್ಣ ಪರಮಾತ್ಮನ ಅನನ್ಯ ಉಪಾಸನೆಯನ್ನ ಮಾಡುವಂಥವ್ರು, ಜೀವೋತ್ತಮರಾಗಿರುವಂಥವ್ರು. ಅಂಥವರ
ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾರೆ ವಾದರಾಜ ಸ್ವಾಮಿಗಳವರು ಆ ಮಹಾಭಾರತದ ಪ್ರಸಂಗವನ್ನ. ಅಂದ್ರೆ ಇವತ್ತು ನಾವು ತಿಳಿದಿರುವಂಥದ್ದೇನಪ್ಪಾ ಅಂದ್ರೆ ಮತ್ಸ್ಯರಾಜನ ಮನೆಗೆ ಅವರ ಆಗಮನ ಆಗಿದೆ. ವಿರಾಟ ನಗರದಲ್ಲಿ ಬಂದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ವೇಷವನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಆ ಬಂದಿರುವಂತಹ ಅವರು ವಿರಾಟ ನಗರದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಒಂದೊಂದು ವೇಷವನ್ನು ಧಾರಣೆ ಮಾಡಿ ಅದನ್ನೆಲ್ಲ ವಿಸ್ತಾರವಾಗಿ ನಮಗೆ ತಿಳಿಸ್ತಾರೆ. ಇನ್ನು ಏನು ಮಾಡಿದ್ರು ಅವರು ಬಂದು ಅನ್ನೋದನ್ನ ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡೋಣ.